बहन जी और डॉक्टर सचिन जी जो संकल्प किए हैं ये आज साकार होकर दिख रहा है और ये उनकी सच्ची कमाई। रोज तो कमाते जरूर है लेकिन वो अपनी कमाई हो गई, लेकिन आज जो फ्री कैंप रखे हैं ये सच्ची कमाई है। ये एक जन्म के लिए नहीं, अनेक जन्मों के लिए साथ में आने वाली है। धन तो आता है और चला जाता है, लेकिन जो सेवा करते हैं, सेवा के अंदर जो त्याग भावना होती है, सेवा के अंदर जो प्रेम की भावना होती है, वो सच्ची कमाई है। तो इसके लिए मैं कहती हूँ डॉक्टर जी को कि आपको डबल डॉक्टर बनना पड़ेगा। शरीर के डॉक्टर के साथ मन के डॉक्टर भी बनना पड़ेगा, तब आप बहुत कुछ दोबारा कमा सकते हैं। ಮಾಡ್ತಾರೆ ಇದ್ದಾರೆ ಅದೇ ತರ ಇದು ಸಹ ನಮ್ಮ ಇಂಟರ್ನಲ್ ಹೆಲ್ತಿಗೋಸ್ಕರ ನಾವು ಮಾಡುವಂತಹ ಒಂದು ಕಾರ್ಯ ಅಂತ ನಾನು ಹೇಳ್ಬೋದು. ನಮ್ಮ ಪರ್ಸನಲ್ ವೆಲ್ನೆಸ್ಗೋಸ್ಕರ ನಾವು ಈ ಥರದ ಸ್ಕ್ರೀನ್ ಮಾಡಿಸ್ಕೊಳ್ತಾ ಇರಬೇಕು ಪ್ರತಿ ಸರಿ. ಯಾಕಂದ್ರೆ ನಾವು ನಮ್ಮ ಮಕ್ಕಳಿಗೆ ನಮ್ಮ ಫ್ಯಾಮಿಲಿಗೆ ಕೊಡುವಂಥ ಬೆಸ್ಟ್ ಗಿಫ್ಟ್ ಏನಂದ್ರೆ ನಮ್ಮ ಹೆಲ್ತ್. ನಾವು ಪಿಲ್ಲರ್ ಆಫ್ ದ ಹೌಸ್. ನಾವು ಯಾವಾಗ ಹೆಲ್ತಿ ಆಗಿರ್ತೇವೋ ಅದನ್ನ ಅವಾಗೇ ನಾವು ನಮ್ಮ ಮಕ್ಕಳನ್ನ ನೋಡ್ಕೋಬಹುದು, ನಮ್ಮ ಫ್ಯಾಮಿಲಿನ ತುಂಬ ಚೆನ್ನಾಗಿ ನೋಡ್ಕೋಬಹುದು, ನಮ್ಮ ವರ್ಕ್ಸನ್ನ ನಾವು ಮಾಡ್ಬೋದು. ಸೊ ಯಾವಾಗಲೂ ಈ ಥರದ ಸ್ಕ್ರೀನಿಂಗ್ ಫ್ರೀ ಕ್ಯಾಂಪ್ಸ್ ಆಗೋದು ತುಂಬ ರೇರ್. ಅಂಡ್ ಡಾಕ್ಟರ್ ಶಾರದಾ ಇನಿಷಿಯೇಟಿವ್ ತಗೊಂಡಿದ್ದಾರೆ ರೋಟರಿ ಕ್ಲಬ್ ಈ ವುಮೆನ್ಸ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಕ್ಯಾಂಪ್. ಎಸ್ಪೆಷಲಿ ಇದು ತುಂಬ ಎಸೆನ್ಷಿಯಲ್. ಯಾಕಂದ್ರೆ ಇದರಿಂದ ಮಾರ್ಟಾಲಿಟಿ ನಾವು ಕಮ್ಮಿ ಮಾಡಬಹುದು. ಯಾವುದೇ ತರ ಇನಿಷಿಯಲ್ regarding cancer screening initiative, and I also thank the whole team over here for this event today on World Health Day to give awareness regarding women cancer. That is a very good opportunity. Mainly regarding breast cancer, cervical cancer and ovarian cancer, all the women need to know early, because early screening will save them at least 30 to 35 years of life. See, early screening and stage 4, though it is only one stage away, but when we know about it early, we can give around 35 to 40 years of extra life to women. And we all know women is very important in every life. So I suggest everyone to go with the screening. Mainly, whatever doubts they have, they can ask us. Not only today, every day will be available over here. So whatever doubts the women have, they can come and they can ask us. Mainly regarding breast cancer, cervical cancer, and ovarian cancer, screening is a must over here. And ದುಡ್ಡು ಗಳಿಸೋದು ಮುಖ್ಯ ಅಲ್ರಿ. ನಮ್ಮ ಆರೋಗ್ಯನೇ ಸಂಪತ್ತದ ದೊಡ್ಡ ಸಂಪತ್ತು ಯಾವ್ದಲ್ಲ ಆರೋಗ್ಯ ಅದ. ಅದಕ್ಕೆ ದುಡ್ಡು ನಾವು ಆರೋಗ್ಯ ಮಾಡ್ಕೊಂಡು ದುಡ್ಡು ಉಳಿಸೋದ್ರೆ ನಮ್ಗೆ ಏನದ, ಅದಕ್ಕೆ ನಮ್ಮ ಆರೋಗ್ಯಕ್ಕಾಗಿ ದುಡ್ಡನ್ನು ಖರ್ಚು ಮಾಡಬೇಕು. ಅದಕ್ಕಾಗಿ ನಾವು ಎಲ್ಲ ರೀತಿಯಾಗಿರ್ತಕ್ಕಂಥ ಮೊದಲೆಲ್ಲ ನಾವು ಇಲ್ಲಿ ಚೆಕಪ್ ಮಾಡ್ಕೋಬೇಕಾದ್ರೆ ಹೈದರಾಬಾದ್ ಹೋಗ್ಬೇಕು, ಸೊಲ್ಲಾಪುರ ಹೋಗ್ಬೇಕಾಗಿತ್ತು. ಈಗ ನೋಡಿ ಗುಲ್ಗೆ ಆಸ್ಪತ್ರೆಯಲ್ಲಿ ಎಲ್ಲ ಬೀದರ್ ಜನಗಳಿಗೆ ಇಷ್ಟೊಂದು ಸವಲತ್ತು ನಿಮ್ಮ ಮನೆ ತನ ಬಂದು ಅವರ ಆರೋಗ್ಯ ತಪಾಸಣೆ ಮಾಡಲಿಕ್ಕೆ ಅವ್ರ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಅದಕ್ಕೆ ಸದುಪಯೋಗ ತಾವೆಲ್ಲರೂ ಕೂಡ ಮಾಡ್ಕೊಳ್ಬೇಕು. ಮೊದಲಿಂದಲೂ ಕೂಡ ಗುಲ್ಗೆ ಆಸ್ಪತ್ರೆ ಅಂದ್ರೆ ಪ್ರಸಿದ್ಧ ಆಸ್ಪತ್ರೆ. ನಾನು ಈಗ ಹೇಳ್ತಾ ಇದ್ದೀನಿ, ನಮ್ಮ ಡಾಕ್ಟರ್ ಚಂದ್ರಕಾಂತ್ ಗುಲ್ಗೆ ಅವರಿಗೆ ಅವ್ರು ಯಾವಾಗಲೂ ನಮ್ಮ ಬಸವ ಸೇವಾ ಪ್ರತಿಷ್ಠಾನದ ಕಾರ್ಯಕ್ರಮಕ್ಕೆ ಅವ್ರು ಬರ್ತಿರ್ತಾರೆ. ಅದಕ್ಕೆ ಅವರು ಬಸವ ಕಲ್ಯಾಣ ತಾಲೂಕದಲ್ಲಿ ಪಂತಾಪುರದವರಲ್ಲ. ಮತ್ತೆ ಮುಂದೆ ಬಂದ ಅವ್ರ ಇಬ್ರು ಮಕ್ಕಳು ಕೂಡ ನಮ್ಮ ಡಾಕ್ಟರ್ ಶಾರದಾ ಸಚಿನ್ ಕುದ್ಗಿ ಅವರು, ಆಮೇಲೆ ಡಾಕ್ಟರ್ ನಿತಿನ್ ವಿಜಯಲಕ್ಷ್ಮಿ ಕುದ್ಗಿ ಅವರು, ಮತ್ತೆ ಅವ್ರ ಮಗಳು ಒಳ್ಳೆ ಮೂವರೆಲ್ಲರೂ ಕೂಡ ಅವರು ಡಾಕ್ಟರೇ ಇದ್ದಾರ. ಅದಕ್ಕೆ ಅಂತ ಒಂದು ಕುಟುಂಬದಲ್ಲಿ ಮತ್ತೆ ಇವತ್ತು ನಮ್ಮ ಡಾಕ್ಟರ್ ಶಾರದಾ ಕುದ್ಗಿ ಅವರು ಎಲ್ಲರಿಗೂ ಜಾಗೃತಿ ಮಾಡಬೇಕು. ನಮ್ಮ ಬೀದರ್ ಜಿಲ್ಲೆ ಹೆಣ್ಣುಮಕ್ಕಳು ಜಾಗೃತಿ ಆಗಬೇಕು, ಅವರ ಆರೋಗ್ಯ ಸುಧಾರಣೆ ಆಗಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಇವತ್ತ ಹೆಲ್ತ್ ಕ್ಯಾಂಪ್ ಇಟ್ಕೊಂಡು ಎಲ್ಲರಿಗೂ ಉಚಿತವಾಗಿರ್ತಕ್ಕಂಥ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ತಾವೆಲ್ಲರೂ ಕೂಡ ತಪಾಸಣೆ ಮಾಡಬೇಕು. ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಅಕ್ಕಪಕ್ಕ ಇರ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಇದನ್ನು ಜಾಗೃತಿ ಮಾಡಿ 40-50 ವರ್ಷದ ಮೇಲ್ಪಟ್ಟು ಎಲ್ಲರೂ ಕೂಡ ಮಾರ್ನಿಂಗ್ ರೇಟು ಆಲ್ಮೋಸ್ಟ್ 80 to 90 ರಿಜಿಸ್ಟ್ರೇಷನ್ ಆಗಿದ್ದಾವೆ. ಅದನ್ನ 30 ಪೇಷಂಟ್ ಆಲ್ರೆಡಿ ಸ್ಕ್ರೀನ್ ಮಾಡಿದೆ. ಮತ್ತೆ ಅವ್ರ ಜೊತೆ ಒಂದು ಮಾತಾಡಿದೆ, ಹೌ ಟು ಡಯಾಗ್ನೋಸ್ ಯುವರ್ ಸೆಲ್ಫ್ ಬ್ರೆಸ್ಟ್ ಕ್ಯಾನ್ಸರ್ ಬೈಗಿನೇ ಡಿಟೆಕ್ಟ್ ಹ್ಯಾಂಗ್ ಮಾಡಬೇಕು. ಸಣ್ಣ ಪಕ್ಕು ಕಂಡಿರ್ತವೆ ನಮ್ಮ ಸ್ಥಳದಲ್ಲಿ, ಅದು ಹ್ಯಾಂಗ ಪಲ್ಮೇಟ್ ಮಾಡಿದ್ದೇವೆ. ಸೆಲ್ಫ್ ಎಕ್ಸಾಮಿನೇಷನ್ ಭಾಳ ಜರುರಿ ಇದೆ. ಅದು ಗಂಟು ಏನಿರುತ್ತವೆ ಅದು ನಾವು
ಬೆಂಗಳೂರು ಅಂತ ಹೋಗೋಂಥ ಅವಶ್ಯಕತೆ ಇಲ್ಲ. ಎಲ್ಲ ಇವತ್ತು ನಮ್ಮ ಅಪ್ಪಾಜಿಯವರು ಗುಂಡಿಗೆ ಆಸ್ಪತ್ರೆಯಲ್ಲಿ ಎಲ್ಲ ಮಷಿನ್ಸ್ ಇದೆ. ಎಂತೆಂಥ ಮಷಿನ್ ತಂದಿದ್ದಾರೆ ನೋಡಿ ಇವತ್ತು ಅವರು. ನಮಗೆಲ್ಲ ಇಲ್ಲೆಲ್ಲ ರೀತಿಯ ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಲ್ಲರೂ ಫ್ರೀ ಚೆಕಪ್ ಮಾಡ್ಕೊಂಡು ಹೋಗ್ಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ. ನಮ್ಮದು ಗುಂಡಿಗೆ ಹಾಸ್ಪಿಟಲ್ ಯಾರೇ ಡಾಕ್ಟರ್ಸ್ ಇದ್ದಾರಲ್ಲ ಅವರೆಲ್ಲರೂ ಪಾಲಿ ಇವತ್ತು ದೇವರು, ಅವರೇ ದೇವರಾಗಿದ್ದಾರೆ. ಡಾಕ್ಟರ್ಸ್ ಯಾರೇ ಇರಲಿ, ಇವತ್ತು ಅಲ್ಲಿ ಡಾಕ್ಟರ್ ಅವರು ಒಂದು ದೇವರೇ. ಪ್ರತಿಯೊಬ್ಬರು ಡಾಕ್ಟರ್ಸ್ ಯಾರೇ ಇರಲಿ ನಮ್ಮ ಪಾಲಿ ದೇವರು ಅಂತ ಡಾಕ್ಟರ್ಸ್ ಅಷ್ಟೇ. ಯಾವ ದೇವರು ಬಂದು ಕಾಪಾಡೋದಿಲ್ಲ. ಯಾರು ನಮ್ಮ ಆರೋಗ್ಯದ ಬಗ್ಗೆ ನೀವು ಏನಂತಾರ ಸೇವ್ ಮಾಡ್ಕೋಬೇಡಿ, ಏನಂತಾರ ನಾಚಿಕೆ ಮಾಡ್ಕೋಬೇಡಿ ಯಾರೇ ಆಗಲಿ. ಯಾಕಂದ್ರೆ ಇವತ್ತು ಕ್ಯಾನ್ಸರ್ ಎಷ್ಟು ತ್ರಾಸ ಆಗ್ತದೆ ನಮ್ಗೆ ಗೊತ್ತದ್ರಿ. ನಮ್ಮ ಮನೆಯಲ್ಲಿ ನಾವು ಅತ್ತಮ್ಮಗಾಗಿತ್ತು, ಅವ್ರ ತ್ರಾಸ ಎಷ್ಟಾಗಿತ್ತು ನಾವು ನೋಡಿ ಕಣ್ಣಿಂದ ನಮ್ಗೆ ಗೊತ್ತದು. ಅದಕ್ಕೆ ನೀವು ಯಾರೇ ಆಗಲಿ. ಆಮೇಲೆ ಅದು ಹೆಂಗದ ರೋಗ ಅಂದ್ರೆ ಫಸ್ಟ್ ಯಾರಿಗೂ ಗೊತ್ತಾಗಲ್ಲ. ಅದು ಕ್ಯಾನ್ಸರ್ ಎಂಬ ರೋಗ ಯಾರಿಗೂ ಗೊತ್ತಾಗಲ್ಲ. 4th ಸ್ಟೇಜ್ ಹೋದ ನಂತರನೇ ಗೊತ್ತಾಗ್ತದೆ. ನಾನು ಡಾಕ್ಟರ್ ಚಂದ್ರಕಾಂತ್ ಗುದ್ಗಿ, MD ಮೆಡಿಸಿನ್, ಗುದ್ಗಿ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ನಿವೃತ್ತ ಜಿಲ್ಲಾ ಶಸ್ತ್ರಚಿಕಿತ್ಸಕ ಹಾಗೂ ವೈದ್ಯಕೀಯ ಅಧೀಕ್ಷಕ, ಬೀದರ್ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಬೀದರ್. ಇವತ್ತಿನ ದಿವಸ ರೋಟರಿ ಕ್ಲಬ್ ಆಫ್ ಬೀದರ್ ಹಾಗೂ ಗುದ್ಗಿ ಆಸ್ಪತ್ರೆ ಸಂಸ್ಥಾಶ್ರಮದಲ್ಲಿ ಹೆಣ್ಣು ಮಕ್ಕಳ ಕ್ಯಾನ್ಸರ್ ತಪಾಸಣೆ ಹಾಗೂ ಸ್ಕ್ರೀನಿಂಗ್ ಕ್ಯಾಂಪನ್ನು ಆಯೋಜಿಸಲಾಗಿತ್ತು. ಈ ಕ್ಯಾಂಪ್ಗೆ ಉದ್ಘಾಟಕರಾಗಿ ಶ್ರೀಮತಿ ಅಕ್ಕ ಗಂಗಾಂಬಿಕಾ ಅವರು ಹಾಗೂ ಶ್ರೀಮತಿ ಶೈನಿ ಮಿಸಸ್ SP ಅವರು ಹಾಗೂ ರೋಟರಿ ಕ್ಲಬ್ಬಿನ ಎಲ್ಲ ಪದಾಧಿಕಾರಿಗಳು ಹಾಗೂ ಸೆಕ್ರೆಟರಿಗಳು ಆಗಮಿಸಿದರು. ಇದರ ಜೊತೆಗೆ ಆಹ್ವಾನಿತರು, ತಪಾಸಣೆಗೆ ಬಂದಂಥ ಕ್ಯಾಂಡಿಡೇಟ್ಗಳು ಎಲ್ಲರೂ ಇದ್ದರು. ಅವರೆಲ್ಲರಿಗೆ ನಮ್ಮ ಗುದ್ಗಿ ಆಸ್ಪತ್ರೆ ಪರವಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. 2 ಜಾತಿಗಳಿವೆ, ಹೆಣ್ಣು ಜಾತಿ, ಗಂಡು ಜಾತಿ. ಹೆಣ್ಣಿನ ಸಮಸ್ಯೆ ಬೇರೆ, ಗಂಡಿನ ಸಮಸ್ಯೆ ಬೇರೆ. ಇವತ್ತಿನ ದಿವಸ ಹೆಣ್ಣು ಮಕ್ಕಳ ಕ್ಯಾನ್ಸರ್ ತಪಾಸಣಾ ಶಿಬಿರವನ್ನು ಇಟ್ಟುಕೊಂಡಿದ್ದೇವೆ. ಏಕೆಂದರೆ ಹೆಣ್ಣು ಮಕ್ಕಳಲ್ಲಿ ಜಗತ್ತಿನಲ್ಲಿ ಕ್ಯಾನ್ಸರ್ ರೋಗ ದಿನೇ ದಿನೇ ಹೆಚ್ಚಾಗುತ್ತದೆ. ವಿಶೇಷವಾಗಿ ಸ್ತನ ಕ್ಯಾನ್ಸರ್ ಅಂದರೆ ಬ್ರೆಸ್ಟ್ ಕ್ಯಾನ್ಸರ್, ಎರಡನೇದಾಗಿ ಸರ್ವೈಕಲ್ ಕ್ಯಾನ್ಸರ್, ಯೋನಿ ಕ್ಯಾನ್ಸರ್. ಇವು 2 ಕಾಯಿಲೆಗಳು ಹೆಣ್ಣು ಮಕ್ಕಳ ಒಟ್ಟು ಕ್ಯಾನ್ಸರ್ದ ಅರ್ಧ ಭಾಗದಷ್ಟು ಇವು 2 ಕ್ಯಾನ್ಸರ್ಗಳಿವೆ. ಇದಲ್ಲದೆ ಗರ್ಭಕೋಶ ಕ್ಯಾನ್ಸರ್, ಅಂಡಾಶಯ ಕ್ಯಾನ್ಸರ್ ಮತ್ತು ಇತರೆ ಕ್ಯಾನ್ಸರ್ಗಳು ಇವೆ. ನಾವು ಇವತ್ತಿನ ದಿವಸ ಕ್ಯಾನ್ಸರ್ ತಪಾಸಣೆ ಉಚಿತವಾಗಿ ಬೀದರ್ ಜನತೆಗೆ ಮಾಡ್ತಾ ಇದ್ದೀವಿ. ಏಕೆಂದರೆ ಕ್ಯಾನ್ಸರನ್ನು ಮೊದಲನೇ ಹಂತದಲ್ಲಿ ಕಂಡು ಹಿಡಿದಿದ್ದರೆ ಅದರ ಉಪಚಾರ ಭಾಳ ಸರಳವಾಗುತ್ತದೆ.